ರೇಣುಕಾಸ್ವಾಮಿ ಹತ್ಯೆಯ ವಿಚಾರ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ರಹಸ್ಯಗಳು ಬಹಿರಂಗವಾಗಿರುವಂತಹದ್ದು. ರೇಣುಕಾಸ್ವಾಮಿ ಕೊಲೆ ಮತ್ತಷ್ಟು ಸ್ಫೋಟಕ ಮಾಹಿತಿ. ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಹತ್ಯೆಯಾಗಿತ್ತು. ಶೆಡ್ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿತ್ತು ಡಿ ಗ್ಯಾಂಗ್. ಮನಸ್ಸೋ ಇಚ್ಛೆ ಹಲ್ಲೆಗೈದು ಊಟವನ್ನ ತಿನ್ನಿಸಿ ಮತ್ತೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ, ಅಟ್ಟಹಾಸ ಬಟಾಬೈಲಾಗ್ತಾ ಇದೆ. ಜೂನ್ 8ರ 12:30ಕ್ಕೆ ಶೆಡ್ಗೆ ಬಂದಿರ್ತಾರೆ ರೇಣುಕಾಸ್ವಾಮಿ. ಅವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ. ದರ್ಶನ್ ಶೆಡ್ಗೆ ಬರುವ ಮುನ್ನ ರೇಣುಕಾಸ್ವಾಮಿಗೆ ಊಟ ಕೊಟ್ಟಿರ್ತಾರೆ. ಸಂಜೆ 4:30ರಿಂದ 5 ಗಂಟೆಯ ಆಸುಪಾಸಿನಲ್ಲಿ ಊಟವನ್ನು ಕೊಟ್ಟಿರುತ್ತೆ ಈ ಗ್ಯಾಂಗ್. ಎಷ್ಟು ಗಂಟೆಗೆ ಸಾವು ಸಂಭವಿಸಿದೆ ಅಂತ ತಿಳಿಲಿಕ್ಕೆ ಪರೀಕ್ಷೆಗೆ ಮುಂದಾಗಿದ್ದಾರೆ ಪೊಲೀಸರು. ಹೊಟ್ಟೆಯ ಒಳಗಿನ ಊಟದ ಜೀರ್ಣಕ್ರಿಯೆ ಬಗ್ಗೆ ಸ್ಪಷ್ಟನೆಯನ್ನು ತೆಗೆದುಕೊಳ್ಳುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ 12:30ಕ್ಕೆ ಶೆಡ್ಗೆ ಬಂದವನಿಗೆ ಥಳಿಸಿ ಸಂಜೆಯನ್ನು ಊಟ ಕೊಟ್ರ. ಸಂಜೆ 4:30ರಿಂದ 5ರವರೆಗೂ ಕೂಡ ಊಟ ನೀಡಿರುವ ಬಗ್ಗೆ ತನಿಖೆಯಲ್ಲಿ ಮಾಹಿತಿ ಸಿಗ್ತಾ ಇದೆ. ಈ ಟೈಮ್ ಡ್ಯೂರೇಷನ್ ಇದೆಯಲ್ಲ, ಇದು ತುಂಬಾನೇ ಮುಖ್ಯವಾಗುತ್ತೆ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ. ಯಾವ ಸಮಯದಲ್ಲಿ ರೇಣುಕಾಸ್ವಾಮಿ ಸತ್ತ ಅನ್ನೋದು ಟೈಮ್ ಡ್ಯೂರೇಷನ್ ಅಲ್ಲಿ ಗೊತ್ತಾಗುತ್ತೆ. ಆ ಸಮಯದಲ್ಲಿ ದರ್ಶನ್ ಎಲ್ಲಿದ್ರು, ಪವಿತ್ರ ಗೌಡ ಎಲ್ಲಿದ್ರು, ಅವರ ಲೊಕೇಶನ್ ಅನ್ನ ಟ್ರೇಸ್ ಮಾಡಲಾಗುತ್ತೆ. CCTV ಫುಟೇಜ್ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಲಾಗಿದೆ. ಹಾಗಾಗಿ ರೇಣುಕಾಸ್ವಾಮಿಯ ಹತ್ಯೆಯ ಸಮಯ ಇದೆಯಲ್ಲ, ಟೈಮ್ ಇದೆಯಲ್ಲ, ಅದು ಈ ಪ್ರಕರಣಕ್ಕೆ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿಯೇ ಪೊಲೀಸರು ಆ ಸಮಯವನ್ನ ತಿಳಿದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂತಹದ್ದು. ಹಾಗಾಗಿಯೇ ರೇಣುಕಾಸ್ವಾಮಿ ಎಷ್ಟು ಗಂಟೆಗೆ ಊಟ ಮಾಡಿದ, ಊಟ ಮಾಡಿ ಎಷ್ಟು ಗಂಟೆಯ ಒಳಗೆ ಆತ ಸಾವನ್ನಪ್ಪಿರಬಹುದು, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈ ಟೈಮ್ ಡ್ಯೂರೇಷನ್ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಕೊಲೆ ಪ್ರಕರಣದಲ್ಲಿ. ಹಾಗಾಗಿ ಈ ಸಮಯವನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ ಮುರಳಿ. ಖಂಡಿತವಾಗಿಯೂ ಪ್ರೇಮ್. ಯಾಕೆಂದ್ರೆ ಪ್ರಮುಖವಾಗಿ ಆತ ರೇಣುಕಾಸ್ವಾಮಿ ಹತ್ಯೆ ಆಗೋದಕ್ಕಿಂತ ಮುಂಚಿತವಾಗಿ ಆತ ಊಟವನ್ನ ಸೇವನೆ ಮಾಡಿದ್ದ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಪೊಲೀಸ್ನ ರೆಕಾರ್ಡ್ನ ಮೂಲಕ. ಯಾಕೆಂದ್ರೆ ಸರಿಸುಮಾರು 12:30ರ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಬಳಿಕ 1:30-2 ಗಂಟೆ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಹಿತಿಗಳು ಗೊತ್ತಾಗ್ತಾ ಇದಾವೆ. ಅಂದ್ರೆ ಹತ್ಯೆಯನ್ನ ಮಾಡೋದಕ್ಕಿಂತ ಮುಂಚೆ ಆತನಿಗೆ ಚೆನ್ನಾಗಿ ಊಟವನ್ನ ತಿನ್ಸಿದ್ರ ಏನೋ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಗೊತ್ತಾಗಬೇಕಾದಂಥದ್ದು. ಜೊತೆಗೆ ಅಷ್ಟು ಕ್ರೂರತೆಯನ್ನ ಮಾಡಿದರೆ, ಅಷ್ಟು ಏನಂದ್ರೆ ಅಮಾನವೀಯವಾಗಿ ನಡ್ಕೊಂಡಿರುವಂಥದ್ದು. ಆತನ ಬೇರೆ ಬೇರೆ ಮರ್ಮಾಂಗ ಇರ್ಬೋದು, ಜೊತೆಗೆ ಆತನ ಭುಜ ಇರ್ಬೋದು, ಮತ್ತು ಆತನ ಬೆನ್ನಿರ್ಬೋದು, ಮತ್ತು ಆತನ ಮುಖದ ಭಾಗಕ್ಕೆಲ್ಲ ಕೂಡ ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆನ ನಡೆಸಿರ್ತಾರೆ. ಹಲ್ಲೆನ ನಡೆಸ ಆದ್ಮೇಲೂ ಕೂಡ ಆತನಿಗೆ ಫೋರ್ಸ್ಫುಲಿ ಊಟವನ್ನ ಮಾಡಿಸಿರುವಂತ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಅದನ್ನ ಕನ್ಫರ್ಮ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆತ ಸಾವು ಎಷ್ಟು ಗಂಟೆಗೆ ಸಂಭವಿಸ್ತು, ಜೊತೆಗೆ ಆ ಸಂದರ್ಭದಲ್ಲಿ ಆ ಶೆಡ್ನ ಒಳಗಡೆ ಯಾರ್ಯಾರು ಇದ್ರು ಏನು ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಮತ್ತು ಒಂದು ಕ್ಲಾರಿಟಿಯನ್ನ ಪಡೆದುಕೊಳ್ಳೋದಕ್ಕೆ ಮತ್ತೊಮ್ಮೆ ಪರೀಕ್ಷೆಗೆ ಈಗ ಕಳಿಸಿರುವಂತದ್ದು. ಪ್ರೇಮ್, ಏನಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸಾವನ್ನಪ್ಪೋದಕ್ಕಿಂತ ಮುಂಚಿತವಾಗಿ ಆತನ ಹೊಟ್ಟೆ ಒಳಗಡೆ ಇರುವಂತ ಆಹಾರ ಏನಿರುತ್ತೆ, ಆಹಾರದ ಜೀರ್ಣ ಪ್ರಕ್ರಿಯೆಗಳು ಎಷ್ಟು ಸಂದರ್ಭದಲ್ಲಿ ಆಗಿದೆ. ಯಾಕಂದ್ರೆ ಸರಿಸುಮಾರು ಆತ 4:30, 5 ಗಂಟೆ ಸಂದರ್ಭದಲ್ಲಿ ಊಟ ಮಾಡಿದ್ರೆ ಆತನ ದೇಹದ ಒಳಗೆ ಇದ್ದಂತ ಆಹಾರ ಪದಾರ್ಥ ಎಷ್ಟು ಆಗಿದೆ, ಎಷ್ಟು ಜೀರ್ಣ ಆಗಿದೆ, ಅದರ ಮೇಲೆ ಆತನ ಸಾವು ಸಂಭವಿಸಿರುವಂತ ಸಮಯ ಏನಿತ್ತು ಆ ಸಮಯನ ಐಡೆಂಟಿಫೈ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಆ ಶೆಡ್ನ ಒಳಗಡೆ ಯಾರ್ಯಾರಿದ್ರು, ಈಗ 4:30ಕ್ಕೆ ಊಟ ಮಾಡಿದ್ದಾನೆ ಅಂದ್ರೆ 6 ಗಂಟೆ 6:30 ಸಂದರ್ಭದಲ್ಲಿ ಸಾವು ಸಂಭವಿಸಿದ್ರೆ ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಒಂದು ಕ್ಲಾರಿಟಿಗೆ ಬರುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯ, ಅಟ್ಟಹಾಸ ಜಗಜ್ಜಾಹೀರಾಗ್ತಾ ಇದೆ.